अस्सलामु अलैकुम वरहमतुल्लाहि वबरकातुहु नहमदुहु व नुसल्ली अला रसूलिहिल करीम अम्मा बअद फअऊज़ु बिल्लाहि मिनश शैतानिर रजीम बिस्मिल्लाहिर रहमानिರ್ ರಹೀಂ. ನಾನು ಇವತ್ತು ನನ್ನ ಸೃಷ್ಟಿಕರ್ತನ ಕುರಿತು ಹೇಳುತ್ತೇನೆ. ಶಾಶ್ವತ ಸೌಖ್ಯ ಮತ್ತು ಸಮಾಧಾನವನ್ನು ಗಳಿಸಿಕೊಳ್ಳಬೇಕಾದರೆ ಮನುಷ್ಯನು ಅವನನ್ನು, ಅವನ ಸುತ್ತ ಇರುವ ಸೃಷ್ಟಿಗಳನ್ನು ಮತ್ತು ಎಲ್ಲಾ ಜೀವವರ್ಗಗಳನ್ನು ಸೃಷ್ಟಿಸಿದ ಅಲ್ಲಾಹನಲ್ಲಿ ವಿಶ್ವಾಸವಿರಿಸದೆ ಬೇರೆ ದಾರಿ ಇಲ್ಲ. ಅಲ್ಲಾಹು ಮುಸ್ಲಿಮರ ಮಾತ್ರ ಸೃಷ್ಟಿಕರ್ತನೋ, ಅವರಿಗೆ ಮಾತ್ರ ಇರುವ ಪ್ರತ್ಯೇಕ ದೇವನೂ ಅಲ್ಲ. ಬದಲಾಗಿ ಎಲ್ಲಾ ಮನುಷ್ಯರ ಸೃಷ್ಟಿಕರ್ತನ ಅತಿ ಮಹತ್ತರ ಹೆಸರಾಗಿದೆ ಅಲ್ಲಾಹು ಎಂಬುದು. ಯಾವುದಾದರೂ ಪ್ರತ್ಯೇಕ ದೇಶವಾಸಿಗಳಿಗೆ, ಪ್ರತ್ಯೇಕ ಭಾಷೆ ಮಾತನಾಡುವವರ ಅಥವಾ ಪ್ರತ್ಯೇಕ ವರ್ಗದವರ ಮಾತ್ರ ಪ್ರಾದೇಶಿಕ ದೇವನ ಅಲ್ಲಾಹು. ಅವನು ಎಲ್ಲರ ಸೃಷ್ಟಿಕರ್ತ, ಪರಿಪಾಲಕ, ನಿಯಂತ್ರಕನಾಗಿದ್ದಾನೆ. ಸಕಲವೂ ಅವನದ್ದಾಗಿದ್ದಾನೆ. ಅತ್ಯಂತ ಕರುಣೆಯುಳ್ಳವನು, ಎಲ್ಲವನ್ನೂ ಅರಿಯುವವನು ಆದ ಅವನ ಮಾರ್ಗದರ್ಶ ನಮ್ಮನ್ನು ಅನುಸರಿಸಿದರೆ ಮನುಷ್ಯರಿಗೆ ಸೌಭಾಗ್ಯವನ್ನು ಗಳಿಸಲು ಸಾಧ್ಯವಿಲ್ಲ. ಕಾರಣ ಅವನೇ ನಿನ್ನನ್ನು, ನಿನ್ನ ಪೂರ್ವಜರನ್ನು ಸೃಷ್ಟಿಸಿದವನು. ನಿನಗೆ ಉಪಕಾರಪ್ರದವಾದದ್ದು ಉಪದ್ರವ ಉಂಟು ಮಾಡುವುದು ಯಾವುದೆಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ನಿನಗೆ ಯಾವಾಗ ಸೌಭಾಗ್ಯ ಲಭಿಸುವುದು ಹಾಗೂ ನೀನು ಯಾವಾಗ ದೌರ್ಭಾಗ್ಯವಂತನಾಗುವೆ ಎಂಬುದು ಅಲ್ಲಾಹನಿಗೆ ತಿಳಿದಿದೆ. ದುಷ್ಕರ್ಮಗಳಲ್ಲಿ ತೊಡಗುವವನಲ್ಲದೆ ಯಾವುದೇ ವ್ಯಕ್ತಿಗೆ ಅರ್ಥವಾಗುವಂತಹ, ಒಮ್ಮೆಯೂ ನಿಷೇಧಿಸಲು ಸಾಧ್ಯವಿಲ್ಲದ ಸುಲಭ ಸತ್ಯವಾಗಿದೆ ಅದು. ನಮ್ಮ ಸುತ್ತಲೂ ನೂರಾರು ಧರ್ಮಗಳು, ವಿಶ್ವಾಸಗಳು, ಚಿಂತನಾಕ್ರಮಗಳು, ವಿಚಾರಗಳಿವೆ. ಅವುಗಳ ಕುರಿತು ಶ್ರದ್ಧೆಯಿಂದ ಅಧ್ಯಯನ ನಡೆಸುವವರಿಗೆ ಅವೆಲ್ಲವೂ ಅಭಿಪ್ರಾಯ ವ್ಯತ್ಯಾಸವಿರುವ ಹಾಗೂ ಪರಸ್ಪರ ವಿರೋಧಾಭಾಸಗಳನ್ನು ಹೊಂದಿರುವ. ನಮ್ಮ ಸುತ್ತಲೂ ನೂರಾರು ಧರ್ಮಗಳು, ವಿಶ್ವಾಸಗಳು, ಚಿಂತನಾಕ್ರಮಗಳು, ವಿಚಾರಗಳಿವೆ. ಅವುಗಳ ಕುರಿತು ಶ್ರದ್ಧೆಯಿಂದ ಅಧ್ಯಯನ ನಡೆಸುವವರಿಗೆ ಅವೆಲ್ಲವೂ ಅಭಿಪ್ರಾಯ ವ್ಯತ್ಯಾಸವಿರುವ ಹಾಗೂ ಪರಸ್ಪರ ವಿರೋಧಾಭಾಸಗಳನ್ನು ಹೊಂದಿರುವ. ಸೈದ್ಧಾಂತಿಕ ಅಡಿಪಾಯವಿಲ್ಲದ ಸಂಗತಿಗಳೆಂದು ಸುಲಭವಾಗಿ ಅರ್ಥವಾಗುತ್ತದೆ. ಹಾಗಾದರೆ ಈ ದಾರಿಗಳಲ್ಲಿ ಯಾವುದು ಸರಿ? ನನ್ನನ್ನು, ನಿನ್ನನ್ನು ಸೃಷ್ಟಿಸಿದ್ದ ಅಲ್ಲಾಹನು ಇಷ್ಟಪಡುವ ಮಾರ್ಗ ಯಾವುದು? ಯಾವ ದಾರಿಯಲ್ಲಿ ಸಾಗಿದರೆ ನಾವು ಹುಡುಕುತ್ತಿರುವ ಸೌಭಾಗ್ಯವನ್ನು ಕಂಡುಹಿಡಿಯಲು ಸಾಧ್ಯ? ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ಪ್ರಮುಖವಾದ ಅಡಿಪಾಯವನ್ನು ನಾವು ಅರ್ಥಿಸಿಕೊಳ್ಳಬೇಕಾಗಿದೆ. ಅದು ನಾನು, ನನ್ನ ಧರ್ಮ. ಒಬ್ಬರು ಯಾವುದಾದರೂ ಒಂದು ಧರ್ಮದಲ್ಲಿ ಜನಿಸಿದರು ಎಂಬುದರಿಂದ ಮಾತ್ರ ಆ ಧರ್ಮ ಸರಿಯಾಗಿರಬೇಕೆಂದಿಲ್ಲ. ಮುಸ್ಲಿಮರಾದ ಪುರುಷರಿಗೆ ಜನಿಸಿದವರೆಂಬ ಕಾರಣದಿಂದ ಮಾತ್ರ, ಅಥವಾ ಹಿಂದೂ ಕ್ರೈಸ್ತ ಪುರುಷರಿಗೆ ಜನಿಸಿದರೆಂಬ ಕಾರಣದಿಂದ ಮಾತ್ರ ಆ ಧರ್ಮವನ್ನು ಸರಿಯೇ ಎಂದು ಭಾವಿಸುವಂತಿಲ್ಲ. ಇಲ್ಲ, ಎಂದೂ ಇಲ್ಲ. ಜನನದ ಕಾರಣದಿಂದ ಯಾರೊಬ್ಬರೂ ಸತ್ಯದ ವಕ್ತಾರರಾಗಿರುವುದಿಲ್ಲ. ಬದಲಾಗಿ ನನ್ನ ನಂಬಿಕೆಗಳು, ಆಚರಣೆಗಳು, ಆರಾಧನೆಗಳು, ಜೀವನ ಕ್ರಮಗಳು ಸತ್ಯದ ಹಾದಿಯಲ್ಲಿದೆ ಎಂದು ನನಗೆ ಖಾತರಿಪಡಿಸಲು ಸಾಧ್ಯವಾಗಬೇಕು. ಅವು ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬೇಕು. ಅವು ಸುವ್ಯಕ್ತವೂ ಶಕ್ತವೂ ಆದ ಸಾಕ್ಷಿಗಳ ಬೆಂಬಲವನ್ನು ಹೊಂದಿರಬೇಕು. ಸಾಕ್ಷಿಗಳು ಬೇಕು, ಖಾತರಿ ಇರಬೇಕು, ದೃಢವಾದ ಅರಿವು, ಸ್ಪಷ್ಟತೆ ಉಂಟಾಗಬೇಕು.
ಆಗಲೇ ನನ್ನ ಬುದ್ಧಿ ವಿಶ್ರಮಿಸುವುದು, ಮನಸ್ಸನ್ನು ಸ್ವಸ್ಥವಾಗುವುದು. ಕಾರಣ ಸುತ್ತಲೂ ಅಲೆಯುತ್ತಿರುವ ಅನೇಕ ಮೃಗಗಳನ್ನು ಬೇರ್ಪಡಿಸಿ ನಿಲ್ಲಿಸುವುದು, ಚಿಂತಿಸಲು ಸಾಧ್ಯವಿರುವ ಬುದ್ಧಿ ನನಗೆ ಎಂಬುದು ಮಾತ್ರ ಅವುಗಳಿಗೆ ಅದು ಇಲ್ಲ. ಇಲ್ಲದಿದ್ದರೆ ನಮ್ಮ ಮತ್ತು ಪ್ರಾಣಿಗಳ ನಡುವೆ ಯಾವ ವ್ಯತ್ಯಾಸವಿದೆ? ಆದುದರಿಂದ ಬುದ್ಧಿಯನ್ನು ಉಪಯೋಗಿಸಲೇಬೇಕು, ಅಲ್ಲದಿದ್ದರೆ ಅವುಗಳಂತೆಯೇ ಆಗಿ ತೀರಬಹುದು. ಇಲ್ಲ, ನಾನು ಯಾವತ್ತೂ ಹಾಗೆ ಆಗಲಾರೆ. ನನಗೆ ಸತ್ಯವನ್ನು ಅರಿಯಬೇಕು. ನಾನೆಂದಿಗೂ ಅಸತ್ಯ ವ್ಯಕ್ತಿಯನಾಗಬಾರದು. ಸತ್ಯ ಎಲ್ಲಿದೆ ಎಂದು ಕಂಡುಹಿಡಿಯಲೇಬೇಕು.